ಕ್ಲಿಯರಾಗಿ ಕಾಣಿಸ್ತೈತಾ ನಿನ್ನ ಮುಖ ಅದರಲ್ಲಿ? ಸ್ವಲ್ಪ ನೋಡೋಣ, ಉಳಿದರದು ನೋಡ್ಕೊಳ್ಳಿ. ಯಾಕಂದರೆ ಈಗ ನೀರಿನ ಮೇಲ್ಮೈ ಶಾಂತವಾಗಿರೋದ್ರಿಂದ ಮುಂದಕ್ಕೆ ಹೋಗ್ಬೇಕು. ಇನ್ನೊಂದು ಸ್ವಲ್ಪ ಕಾಣ್ತಾ ಐತೆ ಮುಖ? ಹಾಂ, ಓಕೆ. ಬಾ ಹಿಂದಕ್ಕೆ. ನೆಕ್ಸ್ಟ್ ಮುಖ ನೋಡ್ಕೊಡ್ರಿ. ಮುಖ ಕಾಣಿಸ್ತೈತನಾ? ಹಾಂ, ಲಾಸ್ಟ್ ಇನ್ನೊಬ್ರು ಯಾರು ಹೇಳಿದ್ರು? ಗಣೇಶ ಇಲ್ಲಲ್ಲ ಇವತ್ತು. ಓಕೆ, ಈಗ ಬರ್ರಿ ಒಂದು ನಿಮಿಷ. ಈಗ ನಿಮ್ಮೆಲ್ಲರ ಮುಖಗಳು ಈ ನೀರಿನೊಳಗೆ ಈಗ ಕಾಣಿಸೈತೆ, ಹೌದಾ? ಒಬ್ಬರು ಆ ಮೇಲ್ಮೈಯನ್ನು ಸ್ವಲ್ಪ ಡಿಸ್ಟರ್ಬ್ ಮಾಡಿರಿ. ಈಗ ನೋಡ್ಕೊರಿ ನಿಮ್ಮ ಮುಖ ಏನಾಗ್ತಾ ಇದೆ? ಏನಾಗ್ತಾಯಿತ್ತು? ಹಾಗೆ ಮೇಲೆ ಕೆಳಗೆ ಹೋಗ್ತಾ ಇತ್ತಲ್ಲ. ಇನ್ನೂ ಸ್ವಲ್ಪ ಅಡಿಯಾಡ್ಸಿ ಗೊತ್ತಾಗುತ್ತಾ? ಈಗೇನಾಯ್ತು ನೋಡ್ರಿ, ಕಾಣಕವಲ್ದು. ಯಾಕಂದರೆ ಇದು ಅನಿಯತ ಪ್ರತಿಫಲನ. ಮೇಲ್ಮೈ ಅಲ್ಲಿ ಏನಾಗಿದೆ, ನುಣುಪಾಗಿಲ್ಲ ಅಂತೇಳಿ. ಆಗಲೇ ನುಣುಪಿತ್ತು, ನಿಮ್ಮ ಮುಖ ಕಾಣ್ತಾ ಇತ್ತು. ಈಗ ಮೇಲ್ಮೈ ಏನಾಯಿತು, ಆಟೋಮೆಟಿಕ್ಲಿ ಸಾಪಾಗಲಿಲ್ಲ, ನುಣುಪಾಗಲಿಲ್ಲ, ನಿಮ್ಮ ಮುಖ ಅದರಲ್ಲಿ ಕಾಣ್ತಾ ಇಲ್ಲ. ಈಗ ಮತ್ತೆ ಹಾಗೆ ಒಂದು ಸ್ವಲ್ಪ ಒಂದು ಹದಕ್ಕೆ ಬಂತು, ನಿಮ್ಮ ಮುಖ ಕಾಣ್ತಾ ಇದೆ. ಇನ್ನೊಮ್ಮೆ ಇದನ್ನು ಮಾಡಿ, ಡಿಸ್ಟರ್ಬ್ ಮಾಡು. ಹೌದು, ತೇಲಾಡ್ತೈತಿ. ಇದನ್ನೇ ನಾವು ನಿಯತ ಪ್ರತಿಫಲನ ಮತ್ತು ಅನಿಯತ ಪ್ರತಿಫಲನ ಅಂತ ಹೇಳ್ತೀವಿ. ಅಂದರೆ ನೀರಿನ ಮೇಲ್ಮೈ ಕೂಡ ಒಂದು ದರ್ಪಣವಾಗಿ ಕೆಲಸ ಮಾಡ್ತೈತಿ ಅನ್ನೋದನ್ನು ಸಹಿತ ನಾವಿಲ್ಲಿ ನೋಡ್ತಾ ಬರ್ತೀವಿ. ಓಕೆ.